ಎಸ್ ಸರ್, ಮ್ಯಾನ್ ಪವರ್ ಕಮ್ಮಿ ಇದೆ ಅಂದ್ರೆ ಮನೆ ಮನೆ ಪೊಲೀಸಿಂಗ್ ಹೇಗ್ ಮಾಡ್ತೀರಿ? ಇಲ್ಲ, ಇಲ್ಲ, ಮತ್ತೆ ಫುಡ್ ಸ್ಟ್ರೀಟ್ ಅಲ್ಲಿ ಸಿಗರೇಟು ಗಾಂಜಾ ಸೇದೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಫುಡ್ ಸ್ಟ್ರೀಟ್ ಬಗ್ಗೆ ಇದೆ, ನಾವು ಖಂಡಿತ ನಮ್ಮ DCP ಅವ್ರಿಗೆ ನಾನು ಮಾತಾಡ್ತೀನಿ, ಇವತ್ತು ಮಾತಾಡ್ತೀನಿ. ಎರಡನೇದು, ನಾನು ಎಲ್ಲಿ ಹೇಳಿಲ್ಲ ಮ್ಯಾನ್ ಪವರ್ ಕಡಿಮೆ ಇದೆ, ನಾನು ತಾವು ಆ ಥರ ತಪ್ಪು ತಿಳ್ಕೊಂಡಿದ್ದಾರೆ. ಮ್ಯಾನ್ ಪವರ್ ಕಡಿಮೆ ಅಂತ ನಾವು ಹೇಳಿಲ್ಲ. ಯಾಕೆಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮ್ಯಾನ್ ಪವರ್ ಪ್ಲಸ್ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಎಲ್ಲಿ ಹಿಡ್ತೀವಿ, ಯಾವ ಫೋರಮ್ಗೆ ಹೋದರೆ ಯಾರು ಹೇಳಿದ್ರೆ ಮ್ಯಾನ್ ಪವರ್ ಇಲ್ಲ, ನಮ್ಮ ಮ್ಯಾನ್ ಪವರ್ ಈಗ ಇತ್ತೀಚೆಗೆ ವೆಹಿಕಲ್ಸ್, ಕ್ಯಾಮ್ರಾಸ್, ಟೆಕ್ನಾಲಜಿ ಇದೆಲ್ಲ ಇರಲಿಲ್ಲ 10 ವರ್ಷ ಹಿಂದೆ. ಸೊ ಮ್ಯಾನ್ ಪವರ್ ಎಷ್ಟಿದೆ, ಮ್ಯಾನ್ ಪವರು ಸಾಕಷ್ಟಿದೆ, ನಮ್ಮ ಟೆಕ್ನಾಲಜಿ. ಸೊ ಮನೆ ಮನೆಗೆ ಪೊಲೀಸ್ ಬಗ್ಗೆ ನಾವು ಅದೇ ಹೇಳಿದೆಲ್ಲ, ಇದು ಒಂದು ವಿಸ್ತೃತವಾಗಿ ಅಭಿಯಾನ ಇದೆ. ಅದು ಒಂದೇ ದಿವಸದಲ್ಲಿ ಮುಗಿಸೋದಲ್ಲ. ಸೊ ಯಾವುದು ಒಳ್ಳೆ ಕೆಲಸ ಆಯ್ತದೆ ನೀವು ಖಂಡಿತ ಅದಕ್ಕೆ ಸಪೋರ್ಟ್ ಮಾಡಬೇಕು. ಅದಕ್ಕೆ ಟಿಪ್ಪಣಿ ಮಾಡಿದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೀವಿ, ಬೇರೆಯವ್ರಿಗೋಸ್ಕರ ಇಲ್ಲ, ಸಮಾಜಕ್ಕೋಸ್ಕರ, ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಅದೇ ಲೋಪದೋಷ ಇದ್ದರೆ ಖಂಡಿತ ಸರಿಪಡಿಸ್ತೀವಿ. ಎಸ್ ಸರ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮೋರ್ ಕ್ವೆಶ್ಚನ್, ಬೆಂಗಳೂರು ಎಲ್ಲೋ ಒಂದು ಕಡೆ ಸ್ಲೀಪರ್ ಸೆಲ್ ಆಗ್ತಿದೆಯಾ ಅಂತ ಟೆರರ್ಸ್ ವಿಚಾರ ಬಂದಾಗ ಸರ್, ಒಂದು ಕ್ವೆಶ್ಚನ್ ಪರ್ಟಿಕ್ಯುಲರ್ಲಿ ಬೀಂಗ್ ಇಲ್ಲಿ ಒಬ್ರು ನಾಗರಿಕರಾಗಿ, ಲೈಕ್ ಮುಂಬೈ ಅಟ್ಯಾಕು, ಡೆಲ್ಲಿ ಅಟ್ಯಾಕ್ ಆ ಥರದ್ದು ಏನಾದರೂ ಆಗಿಬಿಟ್ರೆ ಹೌ ಎಕ್ವಿಪ್ಡ್ ಅವರ್ ಪೊಲೀಸ್ ಸಿಸ್ಟಮ್ ಇಸ್ ಸರ್? ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಗೋಲ್ಡನ್ ಹಾರ್ ಅಂತ ನೀವೇನು ಹೇಳಿದ್ರಿ, ಅದು ಎಷ್ಟು ಸಮಯದಲ್ಲಿ ನಾವು ಆ ಥರ ಏನಾದರೂ ಆದರೆ ರೀಚ್ ಆಗ್ಬೋದು? ನಮ್ಮ ಪೊಲೀಸ್ ಏನು ಹೇಳ್ಬೋದು ನಾವು, ಇನ್ಫ್ರಾಸ್ಟ್ರಕ್ಚರು, ಪೊಲೀಸ್ ಪವರು, ಮ್ಯಾನ್ ಪವರ್ ಅದರದೆಲ್ಲ ಹೇಗಿದೆ ಸರ್? ಹೇಗೆ ಹ್ಯಾಂಡ್ಲ್ ಮಾಡ್ಬೋದಾ ಇನ್ ಕೇಸ್ ಆ ಥರದ್ದು ಏನಾದರೂ ಆಗಿಬಿಟ್ರೆ ಬೆಂಗಳೂರಲ್ಲಿ? ಇದು ಭಾಳ ಒಳ್ಳೆಯ ಪ್ರಶ್ನೆ ಇದೆ. ಬಟ್ ಇದರಲ್ಲಿ ನಾವು ಮತ್ತೆ ನಾವು ಹೇಳ್ಬೋದು, ಇದರಲ್ಲಿ 2 ಭಾಗ. ಒಂದು ಭಾಗ ಏನಂದರೆ, ನಾವು 25,000 ಪೊಲೀಸ್ ಏನು ನಿಮಗೆ ಕಣ್ಣಿಗೆ ಕಾಣ್ತಿದೆ, ನಾವು ಇದ್ದೀವಿ, ನಿಮ್ಮ ಜೊತೆಗೆ ಇದ್ದೀವಿ, ನಿಮ್ಮ ಜೊತೆಗೆ ಟ್ರಾಫಿಕ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ನಿಮ್ಮ ಜೊತೆಗೆ ಮನೆ ಮನೆಗೆ ಬರ್ತೀವಿ, ಸ್ಟೇಷನಲ್ಲಿ ಇರ್ತೀವಿ. ಇನ್ನೊಂದು ಭಾಗ ಏನಾಗುತ್ತೆ, ಅದು ನಮ್ಮದು ವಿಶೇಷ ಒಂದು ಸ್ಪೆಷಲ್ ಫೋರ್ಸಸ್ ಇರ್ತದೆ. ಅದರಲ್ಲಿ ನಾವು ಇಂಥ ಪಬ್ಲಿಕ್ ಫೋರಮಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ನಾವು ಹೇಳ್ಬೋದು, ಖಂಡಿತ ನಮ್ಮದು ಭಾಳ ಒಂದು ದೊಡ್ಡ ಸೆಟಪ್ ಇದೆ. ಗೋಲ್ಡನ್ ಅವರ್ ಇರಲಿ ಅಥವಾ ತಕ್ಷಣ ರೆಸ್ಪಾಂಡ್ ಮಾಡಲಿರಲಿ, ಸೊ ಬೇರೆ ಬೇರೆ ಹಂತದಲ್ಲಿ ನಮ್ಮಲ್ಲಿ ಪೊಲೀಸ್ ಇದೆ. ತಕ್ಷಣ ರೆಸ್ಪಾನ್ಸ್ ಅವರು ಬೇರೆ, ದೊಡ್ಡ ಸಮಸ್ಯೆ ಆದರೆ ಅದಕ್ಕಿಂತ ದೊಡ್ಡ ಆದರೆ ಅದು, ಸೊ ಬೇರೆ ಬೇರೆ ಸ್ಕೇಲ್ದು ನಾವು ಮಾಡಿಕೊಂಡು ವಿತ್ ಲೇಟೆಸ್ಟ್ ವೆಪನ್ಸ್, ವಿತ್ ಲೇಟೆಸ್ಟ್ ಟೆಕ್ನಾಲಜಿ, ವಿತ್ ಲೇಟೆಸ್ಟ್ ಇನ್ ವೆಹಿಕಲ್ಸ್ ಇರಲಿ ಅಥವಾ ಯಾವುದು ನೀವು ತಿಳ್ಕೊಳ್ಳಿ, ಒಂದು ಟೆರರಿಸಮ್ ಡೀಲ್ ಮಾಡಲಿಕ್ಕಿದೆ. ಅದು ಸ್ಪೆಷಲಾಗಿ ಬ್ಯಾಂಗ್ಳೂರು ಸಿಟಿಗೆ ನಮ್ಮದು ಇನ್ನೊಂದು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನಲ್ಲಿ ಒಂದು ಸೆಟಪ್ ಇದೆ. ಆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಮತ್ತು ನಮ್ಮದು ಪೊಲೀಸ್ ಜೊತೆಗೆ ಟೈಅಪ್ ಇದೆ. ನಾವು ಸಿಟಿ ಪೊಲೀಸ್ ದಿನನಿತ್ಯ ಕೆಲಸ ಮಾಡ್ತಿದ್ರೆ, ಅವರು ಬ್ಯಾಕ್ ಎಂಡಲ್ಲಿ ನೀವು ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಮಾಕ್ ಡ್ರಿಲ್ಸ್ ಮಾಡ್ತಾಯಿದ್ರು. 5 ಸ್ಟಾರ್ ಹೋಟೆಲ್ ಇರಲಿ, ಮಾಲ್ ಇರಲಿ ಅಥವಾ ಹಾಸ್ಪಿಟಲ್ಸ್ ಇರಲಿ, ಅಲ್ಲಿ ಮಾಕ್ ಡ್ರಿಲ್, ಇದೆಲ್ಲ ಅದರದ್ದು ಇದೆ. ಮಾಕ್ ಡ್ರಿಲ್ ಮಾಡಿ ನಮ್ಮ ಪೊಲೀಸ್ ಜೊತೆಗೆ, ಯಾಕೆಂದರೆ ಫಸ್ಟ್ ರೆಸ್ಪಾಂಡರ್ಸ್ ನಾವು ಇದ್ದೀವಿ, ಸೆಕೆಂಡ್ ರೆಸ್ಪಾಂಡರ್ ಅವ್ರು ಇರ್ತಾರೆ, ಥರ್ಡ್ ರೆಸ್ಪಾಂಡರ್ ಇನ್ನೂ ದೊಡ್ಡ ಲೆವೆಲಲ್ಲಿ ಫೋರ್ಸಸ್, ಅದು ಎಲ್ಲ ಎಲ್ಲಿಂದ ಬರ್ತದೆ ನಾವು ಇದು ಹೇಳಲಿಕ್ಕೆ ಆಗಲ್ಲ. ಬಟ್ ವಿ ಆರ್ ರೆಡಿ. ಇದು ಒಂದು ಇದೆ. ಎರಡನೇದು, ನಮ್ಮದು ಇಂಟೆಲಿಜೆನ್ಸ್ ನೆಟ್ವರ್ಕ್ ಇಲ್ಲಿ ತುಂಬ ಚೆನ್ನಾಗಿದೆ ಈ ವಿಷಯದಲ್ಲಿ. ನಮ್ಮ ರಾಜ್ಯ ಸರ್ಕಾರ, ಸಿಟಿದು, ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ್ದು ಅದು ಒಂದು ಸಮನ್ವಯ ಇದೆ. ಯಾವಾಗಲೂ ಇಂಥ ಯಾವುದು ಮಾಹಿತಿ ಬಂದರೆ ನಾವು ತಕ್ಷಣ ಕ್ರಮ ತಗೊಳ್ತೀವಿ. ಸೊ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಜನಕ್ಕೆ ಏನೋ ಭಯಪಡಲಿಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ. ವಿ ಆರ್ ದೇರ್. ನಾವು ಇಂಥ ಫೋರ್ಸಸ್ಗೆ ನಾವು ಯಾವಾಗ ತೋರಿಸಿಕೊಡೋದಿಲ್ಲ. ಅವಶ್ಯಕತೆ ಬಂದರೆ ವಿ ನೋ ಹೌ ಟು ಡೀಲ್ ವಿತ್. ಓಕೆ ಸರ್, ಸ್ಟ್ಯಾಂಪೇಡ್ ಆಗಿದ್ದು ನೀವು ನೆನಪಿಸ್ಕೊಳ್ಬಹುದು RCB ಸೆಲೆಬ್ರೇಷನ್ ಟೈಮಲ್ಲಿ. ಮತ್ತೊಮ್ಮೆ IPL ಏನಾದರೂ ಆಗಿ, ಈಗ ಸ್ಟೇಡಿಯಮಲ್ಲಿ ಮತ್ತೊಮ್ಮೆ ಏನಾದರೂ ಮ್ಯಾಚಸ್ ಆಗೋ ಥರ ಆದರೆ, ಆ ಥರ ತಪ್ಪು ಮರುಕಳಿಸದ ರೀತಿಯಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ಪೊಲೀಸಿಂಗ್ ಮಾಡೋದಕ್ಕೆ ನಿಮ್ಮ ಟೀಮ್ ರೆಡಿ ಆಗಿದೆ? ಆಲ್ರೆಡಿ ಆ ಸಮಯದಲ್ಲಿ ಏನು ನಡೆದಿದೆ ಅದು ಒಂದು ಸಬ್ಜೆಕ್ಟ್ ಆಫ್ ಇನ್ವೆಸ್ಟಿಗೇಷನ್, ಆಮೇಲೆ ಟ್ರಯಲ್ ನಡೀತಾ ಇದೆ, ಮತ್ತು ಅದರ ಬಗ್ಗೆ ಸಬ್ಜುಡಿಸ್ ಮ್ಯಾಟರ್ ಇದೆ. ಸೊ ಡಿಟೇಲ್ ನಾವು ಆ ವಿಷಯದಲ್ಲಿ ಹೇಳಿಲ್ಲ. ಬಟ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದೆ ಕ್ರೌಡ್ ಮ್ಯಾನೇಜ್ಮೆಂಟ್ದು, ಅದು ಫಾಲೋ ಮಾಡಿದರೆ, ಅದು ಸ್ಟೇಡಿಯಮಲ್ಲಿ ಇರಲಿ ಅಥವಾ ಯಾವುದೂ ಜಾತ್ರೆ ಟೈಮಲ್ಲಿ ಅಥವಾ ಈಗ ಹೊಸ ವರ್ಷ ಆಚರಣೆ ಆಗ್ತಾಯಿದೆ, ಪ್ರತಿಯೊಂದರಲ್ಲಿ ನಾವು ಸ್ಟ್ಯಾಂಡರ್ಡ್ ಏನು ಪ್ರೊಸೀಜರ್ ಅದು ಫಾಲೋ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಟೀಮಲ್ಲಿ ಸಾಕಷ್ಟು ಬರೀ ಮ್ಯಾನ್ ಪವರ್ ಅಲ್ಲ, ಪ್ಲ್ಯಾನಿಂಗ್ ಕೂಡ ಆಲ್ರೆಡಿ ಆ ಥರ ಇದೆ. ಯಾಕೆಂದರೆ ಹಂತದಲ್ಲಿ ಅಲ್ಲಿ ಇಷ್ಟು ಜನ ಬಂದರೆ ಯಾರು ಪರ್ಮಿಷನ್ ಕೊಡಬೇಕು, ಮೈಕ್ ಪರ್ಮಿಷನ್ ಯಾರು ಕೊಡಬೇಕು, ಜಾಗ ಪರ್ಮಿಷನ್ ಯಾರು ಕೊಡಬೇಕು, ಟ್ರಾಫಿಕ್ದು ಯಾರು ಕೊಡಬೇಕು, ಜನ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಜನ ಸೇರ್ಬೋದು, ಮಿತಿ ಮೀರಿ ಸೇರಿದರೆ ಏನು ಮಾಡಬೇಕು, ಆ್ಯಂಬುಲೆನ್ಸದ್ದು ವ್ಯವಸ್ಥೆ, ಹಾಸ್ಪಿಟಲ್ ವ್ಯವಸ್ಥೆ ಎಲ್ಲ. ಸೊ ವಿ ಆರ್ ರೆಡಿ ಫಾರ್ ದ್ಯಾಟ್. ಆ ಕ್ಷಣದಲ್ಲಿ ಏನೋ ಸಮಸ್ಯೆ ಆಗಿತ್ತು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ನಾನು ಅದ್ರ ಬಗ್ಗೆ ಹೇಳೋಣ. ಸರ್, ನೀವು ಆಗಲೇ ಹೇಳಿದ್ರಿ ಬೆಂಗಳೂರು ತುಂಬ ಬೆಳೀತಾ ಇದೆ, ಲಿಮಿಟ್ಸ್ ಜಾಸ್ತಿ ಆಗ್ತಾ ಇದೆ ಅಂತ. ಈಗ GBA ಆಗಿರೋದ್ರಿಂದ 5
ಏನು ಪಾಲಿಕೆ ವ್ಯಾಪ್ತಿ ಇರೋದ್ರಿಂದ. ಸೊ ಹೇಗೆ ಸರ್ ಕಮಿಷನರಿಂಗ್, ಹೌ ಡಿಫಿಕಲ್ಟ್ ಇಟ್ ಇಸ್, ಹೌ ಚಾಲೆಂಜಿಂಗ್ ಇಟ್ ಇಸ್? ನೀವು ಹೇಳ್ದಂಗೆ ಈಗ ಈ ಕಡೆ ತೊಗೊಂಡ್ರೆ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ತನಕನೂ ಬ್ಯಾಂಗ್ಳೂರ್ ಇಸ್ ಜಸ್ಟ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಸೊ ಹೇಗೆ ನೀವು ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸೋದಿರಬಹುದು ಅಥವಾ ಪೊಲೀಸಿಂಗ್ ಯಾವ ರೀತಿ? ಇದರಲ್ಲಿ ಯಾವ ರೀತಿ GBA ಫಾರ್ಮೇಷನ್ ಆಗಿದೆ, ನಮ್ಮಲ್ಲಿ ಕೂಡ ನಮ್ಮದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಓಕೆ. ಇತ್ತೀಚೆಗೆ ಮಾದನಾಯ್ಕಹಳ್ಳಿ ಮತ್ತು ರಾಜನಗುಂಟೆ ಸ್ಟೇಷನ್ಸ್ ಕೂಡ ನಮ್ಮ ಸಿಟಿಗೆ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಬಂದಿದೆ. ನಾವು ಕೂಡ ಶಾರ್ಟ್ಲಿ ಹ್ಯಾಂಡ್ ಓವರ್ ತೊಗೊಂಡಿದ್ದೀವಿ. ಸೊ ಟೋಟಲ್ ನಮ್ಮಲ್ಲಿ ಸ್ಟೇಷನ್ಸ್ದು ಏನೋ ಸಂಖ್ಯೆ ಇದೆ ಅದೂ ಹೆಚ್ಚಾಗಿದೆ. ಬಟ್ ಜೊತೆಗೆ ಸರ್ಕಾರ ವತಿಯಿಂದ ನಮಗೆ 3 ಜನ ಹೊಸ DCPs ಪೋಸ್ಟ್ ಕ್ರಿಯೇಟ್ ಆಗಿದೆ. ಸೊ ಡಿವಿಷನ್ಸ್ ಎಕ್ಸ್ಟ್ರಾ ಆಗಿದೆ. ಔಟರ್ ಏರಿಯಾಸ್ದಲ್ಲಿ ಲೈಕ್ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಇರಲಿಲ್ಲ, ಅದು ಹೊಸ DCP. ಸೌತ್ ವೆಸ್ಟ್ DCP ಹೊಸಬರು, ನಾರ್ತ್ ವೆಸ್ಟ್ DCP ಹೊಸಬರು. ಸೊ ನಾವು ಕೂಡ ನಮ್ಮದು ರಿಫಾರ್ಮೇಷನ್ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ 5 GVA ಏನೋ ಫಾರ್ಮೇಷನ್ ಆಗಿದೆ ಕಮಿಷನರ್ಸ್. ಸೊ 5 ಜನ DCPಸ್ಗೆ ನಾವು ನೋಡಲ್ ಆಫೀಸರ್ಸ್ ಮಾಡಿದ್ದೀವಿ. ಸೊ ಈ 5 ಜನ ಅವ್ರವ್ರ ಜೊತೆಗೆ ಟಚ್ಚಲ್ಲಿ ಇರ್ತಾರೆ ಪ್ರತಿಯೊಂದು ವಿಷಯದಲ್ಲಿ, ಅದು ಡೆವಲಪ್ಮೆಂಟ್ ವಿಷಯದಲ್ಲಿ ಇರಲಿ ಅಥವಾ ನಮ್ಮ ಪೊಲೀಸಿಂಗ್ ವಿಷಯ, ಟ್ರಾಫಿಕ್ ವಿಷಯದಲ್ಲಿ. ಸೊ ಚೆನ್ನಾಗಿ ಕೆಲಸ ನಡೀತಾ ಇದೆ. ನಾವು ಕೂಡ ತಕ್ಕಂತೆ ನಮ್ಮದು ರಿಫಾರ್ಮೇಷನ್ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ 187 ಪೊಲೀಸ್ ಸ್ಟೇಷನ್ ಈಗ ನಮ್ಮ ಸಿಟಿಯಲ್ಲಿ ಇದೆ. ಅದರಲ್ಲಿ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್, ಸೈಬರ್ ಕ್ರೈಮ್, ವುಮೆನ್ ಸ್ಟೇಷನ್ ಎಲ್ಲ ಸೇರಿ 187 ಸ್ಟೇಷನ್ಸ್ ಆ್ಯಸ್ ಆಫ್ ಟುಡೇ. ಸೊ ಈ 187 ಸ್ಟೇಷನ್ಸ್ಗೆ ಒಂದು ದೊಡ್ಡ 11 DCP ಲಾ ಆ್ಯಂಡ್ ಆರ್ಡರ್, 4 DCP ಟ್ರಾಫಿಕ್ಸ್, 6 ಜಾಯಿಂಟ್ ಕಮಿಷನರ್ಸ್. ಸೊ ಎಲ್ಲ ಇದು ಒಂದು ಸೆಟಪ್ ದೊಡ್ಡದಿದೆ. ಸೊ ಚೆನ್ನಾಗಿ ನಡೀತಾ ಇದೆ, ಯಾವ ಸಮಸ್ಯೆ ಇಲ್ಲ. ಮತ್ತು ರೌಂಡ್ ದಿ ಕ್ಲಾಕ್ 320 ವೆಹಿಕಲ್ಸ್, ಹೊಯ್ಸಳ ವೆಹಿಕಲ್ ಅಂದರೆ ಆಲ್ಮೋಸ್ಟ್ 270 4 ವೀಲರ್, ಮಿಕ್ಕಿದ್ದು 2 ವೀಲರ್ಸ್. ರೌಂಡ್ ದಿ ಕ್ಲಾಕ್ ನಮ್ಮದು 112 ಇಂದ ಕಂಟ್ರೋಲ್ ಇದೆ. ಸೊ ನಾವು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಇದರಲ್ಲಿ ನಾವು ರೀಚ್ ಆಗ್ಬೋದು. ದಿಸ್ ಈಸ್ ಒನ್ ಆಫ್ ದಿ ವೆರಿ ಗುಡ್ ಸಿಸ್ಟಮ್ಸ್ ಇನ್ ಇಂಡಿಯಾ ಆ್ಯಂಡ್ ವಿ ಆರ್ ಒನ್ ಆಫ್ ದಿ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಟೈಮಿಂಗ್. ಸರ್, ರೆಕ್ರೂಟ್ಮೆಂಟ್ ವಿಚಾರಕ್ಕೆ ಬಂದರೆ ಹೇಗೆ ಸರ್? ಬಿಕಾಸ್ ರೆಕ್ರೂಟ್ಮೆಂಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಡೀ ಸ್ಟೇಟನ್ನು ಮತ್ತು ಇಡೀ ಸ್ಟೇಟ್ನ ರಾಜಧಾನಿಯನ್ನು ನಾವು ರಕ್ಷಿಸಬೇಕು ಅಂದಾಗ ಮ್ಯಾನ್ ಪವರ್ ತುಂಬಾ ಇಂಪಾರ್ಟೆಂಟ್, ರೆಕ್ರೂಟ್ಮೆಂಟ್ಸ್ ಬೇಕಾಗುತ್ತೆ. ಸೊ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಯಾವ ಥರ ಆಗ್ತದೆ? ಬಿಕಾಸ್ ಸ್ಟ್ರೆಂಥನ್ ದ ಡಿಪಾರ್ಟ್ಮೆಂಟ್, ಸೊ ಮ್ಯಾನ್ ಪವರ್ ಇಸ್ ಇಂಪಾರ್ಟೆಂಟ್. ಮ್ಯಾನ್ ಪವರ್ ಇಂಪಾರ್ಟೆಂಟ್ ಇದೆ, ಬಟ್ ರಿಕ್ರೂಟ್ಮೆಂಟ್ ನಮ್ಮಲ್ಲಿ ಏನಾಗಿದೆ ಅದು ಸೆಂಟ್ರಲೈಸ್ ಇದೆ. ಒಂದು DG ರಿಕ್ರೂಟ್ಮೆಂಟ್ ಅಂತ ಸೆಪ್ರೇಟ್ ಸೆಟಪ್ ಇದೆ. ಓಕೆ. ಸೊ ಅದರಲ್ಲಿ ನಾವು ನಮ್ಮದು ರಿಕ್ವೈರ್ಮೆಂಟ್ಸ್ ನಾವು ಕೊಡ್ತಿರ್ತೀವಿ. ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಕಾನ್ಸ್ಟೇಬಲ್ ಲೆವೆಲಲ್ಲಿ, ಸಬ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಅದು ನಾವು ಕೊಡ್ತಿರ್ತೀವಿ. ಮತ್ತು ಸ್ಟೇಟ್ ವೈಡ್ ರಿಕ್ರೂಟ್ಮೆಂಟ್ ಆಗುತ್ತೆ. ನಮ್ಮಿಂದ ಬರೀ ನಾವು ಡೀಟೇಲ್ಸ್ ಕೊಟ್ಟರೆ ಅದು ವರ್ಕೌಟ್ ಆಗಿದೆ. ಸೊ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಈಗ ಆಲ್ರೆಡಿ ನಮ್ಮಲ್ಲಿ ಸುಮಾರು ಜನ, ಹಲವಾರು ಜನ ಟ್ರೈನಿಂಗಲ್ಲಿದ್ದಾರೆ. ಅವರು ಹಂತದಲ್ಲಿ ಬರ್ತಾ ಇದ್ದಾರೆ ಅವರು. ಮತ್ತು ಹೊಸ ನಮಗೆ ಒಂದು ಆಲ್ಮೋಸ್ಟ್ 2000ಕ್ಕಿಂತ ಜಾಸ್ತಿ ರಿಕ್ರೂಟ್ಮೆಂಟ್ದು ಆರ್ಡರ್ ಬಂದಿದೆ. ಅದನ್ನು ಶಾರ್ಟ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ. ಓಕೆ ಸರ್, ಒಬ್ರು ಪಬ್ಲಿಕ್ ಕಾಲರ್ ಹೇಳಿದ್ದಾರೆ, ಆದರ್ಶ್ ಅಂತ. ಆದರ್ಶ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಆದರ್ಶ್, ಎಲ್ಲಿಂದ ಮಾತಾಡ್ತಿದ್ದೀರಾ ಆದರ್ಶ್? Madam, first of all, thank you for Power TV for making a bridge like for commissioner and to public. Thank you ಆದರ್ಶ್, ಹೇಳಿ. ಮೇಡಮ್, ನನ್ನ ಎರಡು ಕ್ವಶನ್ ಇದೆ. ಫಸ್ಟ್ ಒಂದು ಕ್ವಶನ್, ಸೈಬರ್ ಕ್ರೈಮ್ ಹಿಂಗ್ ಅದನ್ನ ಸ್ಟಾಪ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ನಾನೇ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಅಂದ್ರೆ ಇಶ್ಯೂ ರೇಸ್ ಮಾಡಿ ಅದಕ್ಕೆ ನನಗೆ ಕೋರ್ಟ್ ಇಂದ ಆರ್ಡರ್ ಕೂಡ ಬಂದಿದೆ, ನೀವು ಯಾರು ಫ್ರಾಡ್ ಮಾಡಿಯಾರ ಅವರಿಂದ ರಿಕವರಿ ಮಾಡಿ ಅಂತ. ನಾನು ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಇದೆ, ಬಟ್ ಯಾವ್ದೇ ಪ್ರಾಪರ್ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಥವಾ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ. ಅಂದ್ರೆ ಯಾರು ಅಕೌಂಟ್ ಹೋಲ್ಡರ್ ಇದಾರೆ ಅವ್ರು ಸಿಕ್ಕಿದ್ದಾರೆ, ಬಟ್ ಅವರಿಂದ ಹೆಂಗ್ ರಿಕವರಿ ಮಾಡ್ತಾರೆ? ಅವ್ರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ಬಿಟ್ರೆ ಆಗೋಗಲ್ಲ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಏನು ಮಾಡ್ತಾ ಇಲ್ಲ. ಅದ್ ಒಂದ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದು, ಇವಾಗ ನೀವು ಪಬ್ಲಿಕ್ ಅಲ್ಲಿ ಈ ಟ್ರಾಫಿಕ್ ಪೊಲೀಸು ಹಿಡಿದು ನಿನ್ಸಿ ಪಬ್ಲಿಕ್ ನ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದಾಗ ನಮ್ಮ ಹತ್ರ ಫೈನ್ ಕಟ್ಟಕ್ ದುಡ್ಡು ಇರುತ್ತೋ ಇಲ್ವೋ, ಮತ್ತೆ ನೀವ್ ಯಾಕೆ ಅದನ್ನ ಎಲ್ಲೋ ಮರೆ ಮಾಡ್ಕೊಂಡು ಅದನ್ನ ಹಿಡಿಯೋದು ಪಬ್ಲಿಕ್ ನ? ನಿಮ್ ಇಂಟೆನ್ಷನ್ ನೀವು ಪಬ್ಲಿಕ್ ಹೆಲ್ಪ್ ಮಾಡ್ಬೇಕು ಅಂತ ಇದೆಯಾ ಅಥವಾ ಟ್ರಬಲ್ ಮಾಡ್ಬೇಕು ಅಂತ ಇದೆಯಾ? ಏನ್ ನಿಮ್ದು ಇಂಟೆನ್ಷನ್? ಪ್ಲೀಸ್ ಅದನ್ನ ಕ್ಲಿಯರ್ ಮಾಡ್ಬೋದಾ? ಎಸ್, ಮಾತಾಡ್ತಾರೆ ಸರ್. ಒನ್ ಥಿಂಗ್ ಆದರ್ಶ್, ಯಾರು ಪಬ್ಲಿಕ್ ಟ್ರಬಲ್ ಮಾಡಬೇಕು ಅಂತ ಇರಲ್ಲ, ಬಟ್ ಯಾರೋ ಒಬ್ರು ಇಬ್ರು ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿರ್ಬೋದು. ಎಸ್ ಸರ್, ಪ್ಲೀಸ್. ಅವರು ಅಲ್ಲ, ನೀವು ಹೇಳೋದು ಕರೆಕ್ಟ್. ಈಗ ಯಾರೊಬ್ಬ ಈ ಥರ ಮಾಡಿದರೆ ಖಂಡಿತ ಅದು ತಪ್ಪು. ಬಟ್ ನಮ್ಮಿಂದ ಇನ್ಸ್ಟ್ರಕ್ಷನ್ ಇದೆ ನಾಟ್ ಟು ಹ್ಯಾರಸ್ ದಿ ಮೋಟರಿಸ್ಟ್ ಯಾರಿಗೆ. ಯಾಕಂದರೆ ನಮ್ಮಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಟ್ರಾಫಿಕ್ದು. ಸೊ ಆ ಟ್ರಾಫಿಕ್ ನೀಟಾಗಿ ಫ್ಲೋ ಆದರೆ ಸಾಕು. ವೈಲೇಷನ್ ಇದ್ದರೆ ಕೇಸ್ ತೊಗೊಳ್ಳಿ, ಬಟ್ ಸುಮ್ಮನೆ ಗಾಡಿ ಚೆಕ್ ಮಾಡೋದು, ನೆಪದಲ್ಲಿ ಗಾಡಿ ನಿಲ್ಲಿಸೋದು ಅದು ತಪ್ಪು. ಅದ್ರ ಬಗ್ಗೆ ಆಲ್ರೆಡಿ ಬಾಡಿ ವಾರ್ನ್ ಕ್ಯಾಮ್ರಾಸ್ ಇದೆ, ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸಪೋಸ್ ರಿಪೋರ್ಟ್ ಆದರೆ
ಅವ್ರ ಮೇಲೆ ಕ್ರಮ ಕೂಡ ಸಾಕಷ್ಟು ಆಗಿದೆ. ಬಟ್ ಅದ್ರ ಬಗ್ಗೆ ನಾವು ನಿಮಗೆ ಅಶ್ಯೂರ್ ಮಾಡ್ತೀವಿ, ಆ ಥರ ನಮ್ಮದು ಖಂಡಿತ ರೋಲ್ ಇಲ್ಲ. ಬಿಕಾಸ್ ಫೈನ್ ಕಲೆಕ್ಟ್ ಮಾಡಿ ಟಾರ್ಗೆಟ್ ಅಚೀವ್ ಮಾಡಿದಂತೂ ಇಲ್ಲ. ಫೈನ್ ಕಲೆಕ್ಟ್ ಮಾಡೋದು ಮುಖ್ಯ ಇಲ್ಲ, ಗಾಡಿ ನೀಟಾಗಿ ಮೂವ್ ಆಗಬೇಕು, ಅದು ಮುಖ್ಯ. ಫಸ್ಟ್ ಪ್ರಶ್ನೆ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಆ ಥರ ಇದ್ದರೆ ಖಂಡಿತ ನೀವು ನಮ್ಮ ಆಫೀಸ್ಗೆ ಬನ್ನಿ, ಇಲ್ಲಾಂದರೆ ನಿಯರೆಸ್ಟ್ ಸೈಬರ್ ಕ್ರೈಮ್ ಸ್ಟೇಷನ್ಗೆ ಹೋಗಿ ನನ್ನ ಹೆಸರು ಹೇಳಿ, ಈ ಥರ ಅಂಥ ಕಾರ್ಯಕ್ರಮದಲ್ಲಿ ನಾವು ಈ ರೇಸ್ ಮಾಡಿದ್ದೀವಿ. ಖಂಡಿತ ಆ ಆಫೀಸರ್ ನನ್ನ ಜೊತೆಗೆ ಮಾತಾಡ್ತಾರೆ, ನಾವು ಸಜೆಷನ್ ಕೊಡ್ತೀವಿ ನಮ್ಮ. ಎಸ್, ಥ್ಯಾಂಕ್ ಯು ಆದರ್ಶ್. ಸತ್ಯ ಅಂತ ಕಾಲರ್ ಇದ್ದಾರೆ. ಸತ್ಯ ನಮಸ್ತೆ, ಹೇಳಿ ಸತ್ಯ, ಎಲ್ಲಿಂದ ಮಾತಾಡ್ತಿದ್ದೀರಿ ಸತ್ಯ? ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸತ್ಯ ಫ್ರಮ್ HMT ಲೇಔಟ್, ಯಶವಂತಪುರ್. ಹೇಳಿ, ಮಾತಾಡಿ. I would like to congratulate the police department. You people are doing a great work with so much of trouble and pressure. But ನಂದು ಒಂದೇ ಪ್ರಶ್ನೆ ಏನಂದ್ರೆ ಸರ್, this is again regarding traffic management. Sir, if you go to Chennai-ಅಲ್ಲಿ traffic moves, but when it comes to Bangalore, it doesn't move. The only difference I see, sir, ಚೆನ್ನೈಯಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಅಲ್ಲಿ ಇಲ್ಲಿ ನಿಂತಿರ್ತಾರೆ, ದೇ ಆಸ್ಕ್ ದ ಟ್ರಾಫಿಕ್ ಟು ಮೂವ್. ಬಟ್ ನಮ್ಮ ಸ್ಟೇಟ್ ಅಲ್ಲಿ, ನಾನು ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ, ಟ್ರಾಫಿಕ್ ಅವರು ನಿಂತಿರ್ತಾರೆ, ಬಟ್ ಬರೀ ಫೋಟೋ ಹೊಡೆದು ದೇ ವಿಲ್ ಬಿ ಲುಕಿಂಗ್ ಟುವರ್ಡ್ಸ್ ಮೋರ್ ಆಫ್ ರೆವೆನ್ಯೂ ದ್ಯಾನ್ ಮ್ಯಾನೇಜಿಂಗ್ ದ ಟ್ರಾಫಿಕ್ ಸರ್. ದಿಸ್ ಇಸ್ ಮೈ ಕನ್ಸರ್ನ್ ಸರ್. ಓಕೆ, ಥ್ಯಾಂಕ್ ಯು ಸತ್ಯ. ಐ ಜಸ್ಟ್ ರಿಪ್ಲೈಡ್, ನಾನೀಗ ರಿಪ್ಲೈ ಮಾಡಿದೆ. ಇಫ್ ದೇ ಆರ್ ಡೂಯಿಂಗ್ ಲೈಕ್ ದಟ್, ಇಟ್ ಇಸ್ ರಾಂಗ್. ಬಿಕಾಸ್ ಮೈ ಇನ್ಸ್ಟ್ರಕ್ಷನ್ ಮತ್ತು ನಮ್ಮ ಟ್ರಾಫಿಕ್ದು ಇನ್ಸ್ಟ್ರಕ್ಷನ್ಸ್ ಇದೆ ಎಲ್ಲ ಕಡೆ, ನಾಟ್ ಟು ಟಾರ್ಗೆಟ್ ಫಾರ್ ಫೈನ್ಸ್. ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಜನಕ್ಕೆ ಬೆಳಿಗ್ಗೆ ಟೈಮಲ್ಲಿ ಅವರು ಸ್ಕೂಲ್, ಕಾಲೇಜ್, ಆಫೀಸ್ ತಲುಪಿಸ್ಬೇಕು, ಸಾಯಂಕಾಲ ಟೈಮಲ್ಲಿ ಅವ್ರ ಮನೆಗೆ ತಲುಪಿಸ್ಬೇಕು, ಅದು ನಮ್ಮದು ಗುರಿ. ಮಧ್ಯಾಹ್ನ ಏನಾದರೂ ಆಫ್ ಟೈಮ್ ಇದ್ದರೆ, ಅದು ವೈಲೇಷನ್ಸ್ ಯಾವುದಿದ್ರೆ ಅದ್ರ ಬಗ್ಗೆ ಕನ್ಸಂಟ್ರೇಟ್ ಮಾಡಿ. ಸೊ ಯಾರು ನಿಜ ಪೀಕ್ ಟೈಮಲ್ಲಿ ಈ ಥರ ಮಾಡ್ತಾರೋ ಅವ್ರ ಬಗ್ಗೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಸುಮಾರು ನಮ್ಮಲ್ಲಿ ಇಂಟರ್ನಲ್ ಇದೆ, ನಾವು ತೊಗೊಳ್ದೆ. ಯಾಕೆಂದರೆ ಎಲ್ಲ ಕ್ಯಾಮ್ರಾಸ್ ಇದೆ, ಟ್ರಾಫಿಕ್ ಕ್ಯಾಮ್ರಾ ಸೆಪ್ರೇಟಾಗಿ ನಮ್ಮದು ಇದೆ, 10,000ಕ್ಕಿಂತ ಜಾಸ್ತಿ. ಸೊ ಎಲ್ಲ ನಮಗೆ ಎದ್ದು ಕಾಣ್ತದೆ ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಮೇಡ್ ಇಟ್ ಕಂಪಲ್ಸರಿ, ದೇ ಹ್ಯಾವ್ ಟು ಸ್ಟ್ಯಾಂಡ್ ನಿಯರ್ ದಿ ಕ್ಯಾಮ್ರಾಸ್. ಸರ್, ಹೌ ಡು ಯು ಮೇಂಟೈನ್ ಅಥವಾ ಹೌ ಡು ಯು ಬ್ಯಾಲೆನ್ಸ್ ದ ಪೊಲಿಟಿಕಲ್ ಪ್ರೆಷರ್ ಸರ್ ಇನ್ ಎಂಟೈರ್ ಸಿಟಿ? ಅದರ ದಟ್ಟು ಇನ್ನು ಬ್ಯಾಂಗ್ಳೂರ್ ಅಂತ ಇಲ್ಲೇ ಸರ್ಕಾರ ಇರುತ್ತೆ, ಇಲ್ಲೇ ವಿಧಾನಸೌಧ ಇದೆ, ಎಂಟೈರ್ ಸಿಸ್ಟಮ್ಮೇ ಬೆಂಗಳೂರಲ್ಲಿ ಇರೋದ್ರಿಂದ. ಸೊ ಹೌ ಚಾಲೆಂಜಿಂಗ್, ಹೌ ಡಿಫಿಕಲ್ಟ್? ನಾನು ನಿಮಗೆ ಹೇಳಿದೆ, ಡೆಮೊಕ್ರೆಟಿಕ್ ಸೆಟಪ್ ಇದೆ. ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಪ್ರತಿಯೊಂದು ಭಾಗದ ಒಂದೊಂದು ರೋಲ್ ಇದೆ. ನಮ್ಮದು ಏನು ಭಾಗ ಇದೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. Sir, on a lighter note, I wanted to ask you something, if you don't mind. Footpath encroachment, ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಇದಾಗಿದೆ. ಈಗ ಇವತ್ತು ನೀವು ನಮ್ಮ ಆಫೀಸಿಗೆ ಬಂದಿದ್ರೆ, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಮ್ಮ ರೋಡ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಸರ್. ಐ ಥಿಂಕ್ ಎವ್ರಿ ಡೇ ನೀವು ಒಂದೊಂದು ಏರಿಯಾಗೆ ಹೋಗ್ತಿದ್ರೆ, ಐ ಥಿಂಕ್ ಆ ಏರಿಯಾಗಳ ರೋಡ್ ಕ್ಲೀನ್ ಆಗಿರುತ್ತೆ ಅನ್ಸುತ್ತೆ. ಇಲ್ಲ, ಅದು ಆ ಥರ ಇಲ್ಲ. ದಿಸ್ ಇಶ್ಯೂ ಹ್ಯಾಸ್ ಬಿನ್ ಟೇಕನ್ ಅಪ್ ನಮ್ಮ GBA ಚೀಫ್ ಕಮಿಷನರ್ ಜೊತೆಗೆ, ಮತ್ತು ನಾವು ಎಲ್ಲ ಸೇರಿ ಇದ್ರ ಬಗ್ಗೆ ವಿ ಹ್ಯಾವ್ ಟೇಕನ್ ಅಪ್ ಆ್ಯಸ್ ಅ ಡ್ರೈವ್. ಸೊ ಅಲ್ಲಿ ಬೇರೆ ಬೇರೆ 5 GBAಸಲ್ಲಿ ನಮ್ಮ ಪೊಲೀಸ್ ಹೆಲ್ಪ್ ತೊಗೊಂಡು ಹಲವಾರು ಕಡೆ ಆಗ್ತಾಯಿದೆ. ನೀವು ನೋಡಿರ್ಬೋದು, ಈಗ ಸುಮಾರು ಆಗ್ತಾಯಿದೆ. ಯಾಕೆಂದರೆ ಒಂದು ನಾವು ಹೇಳಬೇಕಾದ್ರೆ GBA ಸೆಟಪ್ ಆದಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ. ಸರ್, ಫಾರ್ ಎಕ್ಸಾಂಪಲ್ ಈಗ ಬಾಂಬೆ ಡೈಯಿಂಗ್ ರೋಡೇ ತೊಗೊಂಡ್ರೆ, ನಮ್ಮ ಆಫೀಸ್ ರೋಡೇ ತೊಗೊಂಡ್ರೆ, ನಾವು ಎವ್ರಿ ಡೇ ಓಡಾಡೋದ್ರಿಂದ ಐ ಆಮ್ ಜಸ್ಟ್ ಗಿವಿಂಗ್ ದಟ್ ಎಕ್ಸಾಂಪಲ್. ವೆಹಿಕಲ್ ಓಡಾಡೋದಕ್ಕೆ ಇಷ್ಟೇ ಜಾಗ ಇರುತ್ತೆ ಸರ್. ಆಲ್ಮೋಸ್ಟ್ 70% ಆಫ್ ದ ಜಾಗನ ಫುಟ್ಪಾತ್ ಎಂಕ್ರೋಚ್ಮೆಂಟ್. ಇನ್ನು ನಮ್ಗೆ ಇರೋದೇ 40%, 30% ಜಾಗ ಅಷ್ಟೇ ಫಾರ್ 2-way ವೆಹಿಕಲ್ ಮೂವ್ಮೆಂಟ್ಗೆ. ಸೊ ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇದು ನನ್ನ ಪರ್ಸನಲ್ ಕನ್ಸರ್ನ್ ಕೂಡ ಹೌದು. ವಿಲ್ ಲುಕ್ ಇಂಟು ಇಟ್, ಸಡನ್ಲಿ ವಿಲ್ ಲುಕ್ ಇಂಟು ಇಟ್, ನಾಟ್ ಓನ್ಲಿ ಹಿಯರ್, ಬೇರೆ ಕಡೆ ಕೂಡ ನೋಡ್ತೀವಿ. ಎಸ್, ಥ್ಯಾಂಕ್ ಯು ಸರ್. ಸರ್, ಇಷ್ಟೋ ತನಕ ಬೇರೆ ಬೇರೆ ಪಬ್ಲಿಕ್ ಇಶ್ಯೂಸು, ರಕ್ಷಣೆ ಮಾಡುವಂಥ ಬೆಂಗಳೂರಿನ ವಿಚಾರಗಳು ಮಾತಾಡಿದ್ರಿ. ಸೊ ಎಸ್ ಸರ್, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಂತ ಬಂದಾಗ, ಸೊ ಎಂಟೈರ್ ಡಿಪಾರ್ಟ್ಮೆಂಟ್ ಇಸ್ ಲೈಕ್ ಯುವರ್ ಫ್ಯಾಮಿಲಿ. ಸೊ ಪೊಲೀಸರ ಒಂದು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬೇಸಿಟಿ ಮತ್ತು ಅವರ ಇನ್ಶೂರೆನ್ಸ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಪ್ರೆಷರ್ ಇರ್ಬೋದು, ಇದು ಎಲ್ಲದರ ಬಗ್ಗೆ ನೀವು ಯು ಆರ್ ಲೈಕ್ ಏನು ಒಂಥರ ಫಾದರ್ ಆಫ್ ದ ಫ್ಯಾಮಿಲಿ ಇದ್ದಂಗೆ, ಅಥವಾ ಎಲ್ಡರ್ ಆಫ್ ದ ಫ್ಯಾಮಿಲಿ ಇದ್ದಂಗೆ. ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಪೊಲೀಸ್ ಪರ್ಸನ್ಸ್ ಆಲ್ಸೋ. ಸೊ ಅದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಿದ್ದೀರಿ ಸರ್? ಇದು ಭಾಳ ಒಂದು ಐ ಆಮ್ ಥ್ಯಾಂಕ್ಫುಲ್ ಟು ಯು, ಈ ಥರ ಅದರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರ. ಯಾಕೆಂದರೆ ಎಸ್, ವಿ ಆರ್ ಆಲ್ ಅ ಫ್ಯಾಮಿಲಿ. ಅದು ಕಾನ್ಸ್ಟೇಬಲಿಂದ ಹಿಡಿದು ಕಮಿಷನರ್ವರೆಗೆ ವಿ ಹ್ಯಾವ್ ಟು ವರ್ಕ್ ಆಸ್ ಅ ಫ್ಯಾಮಿಲಿ ಆ್ಯಂಡ್ ಅ ಟೀಮ್. ಇದರ ಬಗ್ಗೆ ಮೆಡಿಕಲ್ ಫೆಸಿಲಿಟೀಸ್ ಬಗ್ಗೆ ವಿ ಆರ್ ಆನ್ ಅ ವೆರಿ ನೈಸ್ ದಿಸ್ ಥಿಂಗ್. ವಿ ಹ್ಯಾವ್ ಗಾಟ್ ಅ ಸ್ಕೀಮ್ ಕಾಲ್ಡ್ ಆರೋಗ್ಯ ಭಾಗ್ಯ ಸ್ಕೀಮ್. ಯಾವುದು ಇನ್ಶೂರೆನ್ಸ್ ಇದೆ, ಎಲ್ಲ ಅಪ್ ಟು ಏನು ಲಿಮಿಟ್ ಇಲ್ಲ. ಅಡ್ಮಿಷನ್ ಇದ್ದರೆ ಬೆಸ್ಟ್ ಆಫ್ ದಿ ಹಾಸ್ಪಿಟಲ್ಸಲ್ಲಿ ಇನ್ಶೂರೆನ್ಸ್ ಕವರ್ಡ್ ಇದೆ. ಅದು ಒಂದು ಮಿನಿಮಮ್ ಕಾಂಟ್ರಿಬ್ಯೂಷನ್ ಪರ್ ಮಂತ್ ನಮ್ಮ ಸ್ಟಾಫ್ ಕಡೆಯಿಂದ ನಾವು ತೊಗೊಳ್ತೀವಿ. ಬಟ್ ಎಂಟೈರ್ ಇನ್ಶೂರೆನ್ಸ್ ಅದು 10 ಲಕ್ಷ ಇರಲಿ, 20 ಲಕ್ಷ ಇರಲಿ, ಎಲ್ಲ ಕವರ್ಡ್ ಇದೆ. ಒಂದು ಎರಡನೇದು
ಕ್ವಾರ್ಟರ್ಸ್ ಬಗ್ಗೆ, ಅವ್ರದ್ದು ಯೂನಿಫಾರ್ಮ್ ಬಗ್ಗೆ, ಅಲವೆನ್ಸಸ್ ಬಗ್ಗೆ, ವೀಕ್ಲಿ ಆಫ್ ಬಗ್ಗೆ, ಪ್ರತಿಯೊಂದು ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ವಿ ಆರ್ ಅ ಮ್ಯಾನ್ ಪವರ್ ಡ್ರಿವನ್ ಡಿಪಾರ್ಟ್ಮೆಂಟ್. ಮ್ಯಾನ್ ಪವರ್ ಬಗ್ಗೆ ನಾವು ಯೋಚನೆ ಮಾಡಿದರೆ ಖಂಡಿತ ನಮ್ಮದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆಗುತ್ತೆ. ಸೊ ವಿ ಆರ್ ಟೇಕಿಂಗ್ ಕೇರ್ ನಾಟ್ ಓನ್ಲಿ ಇನ್ ಸಿಟಿ ಲೆವೆಲ್, ಎಂಟೈರ್ ಸ್ಟೇಟಲ್ಲಿ ಯಾವಾಗಲೂ ಬೆನಿವಲೆಂಟ್ ಫಂಡ್ಸಲ್ಲಿ ವೆಲ್ಫೇರ್ ಮೆಷರ್ಸ್ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟಿಂದ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, CM ಸಾಹೇಬರು, DG ಸಾಹೇಬರು ಆಗಾಗ ಹೊಸ ಒಂದು ನಮಗೆ ಸ್ಕೀಮ್ಸ್ ಕೊಡ್ತಾ ಇದ್ದಾರೆ. ಸೊ ವಿ ಆರ್ ಟೇಕಿಂಗ್ ಕೇರ್ ಆಫ್ ಅವರ್ ಸ್ಟಾಫ್ ಆ್ಯಂಡ್ ದಟ್ ಈಸ್ ದ ರೀಸನ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಆ್ಯಂಡ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಈಸ್ ಡೂಯಿಂಗ್ ವರ್ಕ್ ವಿತ್ ಸೋ ಮಚ್ ಮೋಟಿವೇಶನ್ ಆ್ಯಂಡ್ ವಿ ಆಲ್ ವರ್ಕ್ ಆಸ್ ಅ ಫ್ಯಾಮಿಲಿ. ಸರ್, ನಾನು ಕೆಲವು ಕಡೆ ನೋಡಿದ ಹಾಗೆ ಪೊಲೀಸ್ ಕ್ವಾರ್ಟರ್ಸ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಸೊ ಅದ್ರ ಬಗ್ಗೆ ಆ ರಿಫಾರ್ಮ್ ಇಲ್ಲ ನಾವು ಒಪ್ತೀವಿ. ಆದರೆ ಕಳೆದ ಹಲವಾರು ವರ್ಷದಿಂದ ಸರ್ಕಾರ ಇದ್ರ ಬಗ್ಗೆ ಗಮನಿಟ್ಟು ಒಂದು ಪೊಲೀಸ್ ಗೃಹ ಸ್ಕೀಮ್ ಅಂತ ಮಾಡಿ ಮೋರ್ ದೆನ್ 20,000ಕ್ಕಿಂತ ಜಾಸ್ತಿ ಕ್ವಾರ್ಟರ್ಸ್ ನಾವು ಹೊಸ ಕಟ್ಟಿದ್ದೀವಿ ಎಂಟೈರ್ ಸ್ಟೇಟಲ್ಲಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಕೂಡ ಆಗಿದೆ. ಅದು ಹಳೆ ಕ್ವಾರ್ಟರ್ಸ್ ನಾವು ಸುಮಾರು ಕಡೆ ಡಿಮಾಲಿಷನ್ ಮಾಡ್ತಾಯಿದ್ದೀವಿ ಮತ್ತು ಹೊಸ ಕ್ವಾರ್ಟರ್ಸ್ ಕಟ್ತಾಯಿದ್ದೀವಿ. ಅದು ಹೊಸ ಕ್ವಾರ್ಟರ್ಸ್ ಏನಿದೆ ಅದು 2 ರೂಮ್ ಇದೆ, 2 ಟಾಯ್ಲೆಟ್ಸ್ ವಿತ್ ಲಿಫ್ಟ್, G+7 ಒಂದು ಮಲ್ಟಿ ಸ್ಟೋರಿ ಟೈಪ್ ವಿತ್ ಪ್ರಾಪರ್ ಫೆಸಿಲಿಟೀಸ್. ಸೊ ಇದು ಒಂದು ಚೇಂಜ್ ಆಗ್ತಾಯಿದೆ. ಒಮ್ಮೆ ಎಲ್ಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನು ಹೇಳ್ತೀವಿ ನಾವು ಕ್ವಾರ್ಟರ್ಸ್ದು ಅದು ಇಂಪ್ರೂವ್ ಆಗ್ತಾಯಿದೆ. ಓಕೆ.